ಚಿಕ್ಕಮಗಳೂರಿನಲ್ಲಿ ಶೋಭಾಯಾತ್ರೆ ಮೂಲಕ ಕೇಸರಿ ಕಹಳೆ. ದತ್ತ ಜಯಂತಿಯಲ್ಲಿ ಹೆಜ್ಜೆ ಹಾಕಿದ ಘಟಾನುಘಟಿ ಬಿಜೆಪಿಗರು. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆದ ಬೃಹತ್ ಶೋಭಾಯಾತ್ರೆ. ಒಂದು ಕಡೆ ದತ್ತಪೀಠ ಹಿಂದೂಗಳ ಪೀಠ. ರಕ್ತವನ್ನ ಕೊಟ್ಟೆವು, ದತ್ತ ಪೀಠ ಬಿಡವು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಡಿಜೆ ಸದ್ದಿಗೆ ದತ್ತ ಭಕ್ತರ ಜೋಶ್. ಮತ್ತೊಂದು ಕಡೆ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸರ್ಪಗಾವಲು, ಹದ್ದಿನ ಕಣ್ಣು. ಇದು ಚಿಕ್ಕಮಗಳೂರಿನ ಶೋಭಾಯಾತ್ರೆಯ ಝಲಕ್. ಹೌದು, ದತ್ತ ಜಯಂತಿಗೂ ಮುನ್ನ ಬೃಹತ್ ಶೋಭಾಯಾತ್ರೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ದತ್ತ ಭಕ್ತರಿಂದ ಇಡೀ ಚಿಕ್ಕಮಗಳೂರು ಕೇಸರಿಮಯವಾಗಿತ್ತು. ಬರೋಬ್ಬರಿ 10,000ಕ್ಕೂ ಹೆಚ್ಚು ದತ್ತ ಭಕ್ತರು ನಗರದ ಕಾಮಧೇನು ಗಣಪತಿ ದೇವಾಲಯದಿಂದ ಆಜಾದ್ ವೃತ್ತದವರೆಗೂ ವಿವಿಧ ನೃತ್ಯ, ಕಲಾ ತಂಡ, ತಾಳಮೇಳಗಳೊಂದಿಗೆ ಸಂಭ್ರಮಿಸಿದರು. ಶೋಭಾಯಾತ್ರೆಯಲ್ಲಿ ಡಿಜೆ ಸದ್ದು ಪ್ರಮುಖ ಆಕರ್ಷಣೆಯಾಗಿದ್ದು, ಕೇಸರಿ ಬಾವುಟ ಹಿಡಿದು ಕುಣಿದು ಕುಪ್ಪಳಿಸಿದರು. ಶೋಭಾಯಾತ್ರೆ ಸಾಗೋ ವೇಳೆ ರಸ್ತೆಗಳಲ್ಲಿ ಸ್ಥಳೀಯರು ಕಲಾ ತಂಡಗಳ ದೃಶ್ಯವನ್ನ ಕಣ್ತುಂಬಿಕೊಂಡರು. ಇದೇ ವೇಳೆ ಬೃಹತ್ ಶೋಭಾಯಾತ್ರೆಗೆ ಸ್ಥಳೀಯ ನಾಯಕರು ಸಾಕ್ಷಿಯಾದರು. ದತ್ತ ಜಯಂತಿಯ ಶೋಭಾಯಾತ್ರೆ ಚಿಕ್ಕಮಗಳೂರಲ್ಲಿ ನಡೀತಾ ಇದೆ. ಎಲ್ಲ ವಿರೋಧಗಳನ್ನು ಎದುರಿಸಿ ದತ್ತ ನಮ್ಮ ಪೂಜೆಗೆ ಸಿಕ್ಕಿದ್ದಾರೆ. ದತ್ತನ ಪಾದುಕೆಗೆ ಇವತ್ತು ಪೂಜೆ ಆಗ್ತಾ ಇದೆ. ಆದರೆ 100ಕ್ಕೆ 100 ದತ್ತಪೀಠ ನಮ್ದಾಗಬೇಕು. ದತ್ತಪೀಠದ ಸುತ್ತಮುತ್ತಲಿನ ಜಾಗದಲ್ಲಿ ಭವ್ಯವಾದಂಥ ದತ್ತ ಮಂದಿರ ನಿರ್ಮಾಣ ಆಗಬೇಕು. ಮೂಲಭೂತ ಸೌಕರ್ಯಗಳಾಗಬೇಕು. ದೇಶದ ಬೇರೆ ಬೇರೆ ಭಾಗದಿಂದ ದತ್ತ ಭಕ್ತರು ನಮ್ಮ ಚಿಕ್ಕಮಗಳೂರಿಗೆ, ನಮ್ಮ ದತ್ತಪೀಠಕ್ಕೆ ಬರಬೇಕು. ಇದು ನಮ್ಮ ಅಪೇಕ್ಷೆ. ಇವತ್ತು ಈ ಅಪೇಕ್ಷೆಯನ್ನು ಇಟ್ಕೊಂಡು ದತ್ತಪೀಠದ ಹೋರಾಟ ಆರಂಭ ಆಯಿತು. ಭಾಗಶಃ ನಮಗೆ ಇದರಲ್ಲಿ ಜಯ ಸಿಕ್ಕಿದೆ. ಇನ್ನು ಕಳೆದೊಂದು ದಶಕದ ಬಳಿಕ ಕಾಫಿನಾಡಿನ ದತ್ತ ಜಯಂತಿ ಉತ್ಸವಕ್ಕೆ ಹಲವು ಘಟಾನುಘಟಿ ಬಿಜೆಪಿ ನಾಯಕರು ಸಾಕ್ಷಿಯಾಗಿದ್ದಾರೆ. ಖುದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ನಿನ್ನೆ ದತ್ತ ಮಾಲಾ ಧಾರಣೆ ಮಾಡಿ ಉತ್ಸವಕ್ಕೆ ಕಳೆ ನೀಡಿದರೆ, ಸಂಸದೆ ಶೋಭಾ ಕರಂದ್ಲಾಜೆ, ಬಿಜೆಪಿ ನಾಯಕರಾದ ಸಿಟಿ ರವಿ, ಸುನಿಲ್ ಕುಮಾರ್ ಸೇರಿದಂತೆ ರಾಜ್ಯದ ಮಾಜಿ, ಹಾಲಿ ಬಿಜೆಪಿ ಶಾಸಕರು ಶೋಭಾಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ಹೋರಾಟದ ನೇತೃತ್ವ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ್ದು. ದತ್ತ ಭಕ್ತರಿಗೆ ಪಕ್ಷವೂ ಇಲ್ಲ, ಜಾತಿ ಭೇದವೂ ಇಲ್ಲ. ಯಾವ ಪಕ್ಷದವರು ಬೇಕಾದರೂ ಪಾಲ್ಗೊಳ್ಬೋದು. ಕೆಲವರು ಮನಸ್ಸಿನಲ್ಲಿ ದತ್ತ ಜಯಂತಿಗೆ ಪಾಲ್ಗೊಂಡ್ರೆ ಜಾತ್ಯತೀತತೆಗೆ ಭಂಗ ಬರುತ್ತೆ ಅನ್ನುವಂಥ ಮನೋಭಾವನೆಯೇ ತಪ್ಪು. ಸ್ವಧರ್ಮಂ ನಿಧನಂ ಶ್ರೇಯಂ ಪರಧರ್ಮಂ ಭಯಾವಹಂ ಅಂಥೇಳಿ ಶ್ಲೋಕ ಹೇಳುತ್ತೆ. ಸ್ವಧರ್ಮದ ಆಚರಣೆ ಆಗಬೇಕು. ಆದರೆ ಕೆಲವರಿಗೆ ತಾವು ಹುಟ್ಟಿರೋ ಧರ್ಮ ಮತ ಬಿಟ್ಟು ಇನ್ಯಾವುದೋ ಅನ್ಯದ ಮತದ ಆಚರಣೆಯಲ್ಲಿ ನಂಬಿಕೆ ಇರುತ್ತೆ. ಹಿಂದುವಾಗಿ ಹುಟ್ಟಿರ್ತಾರೆ, ಟೋಪಿ ಹಾಕೊಂಡು ನಮಾಜ್ ಮಾಡ್ತಾರೆ. ಹಿಂದುವಾಗಿ ಹುಟ್ಟಿ ದತ್ತ ಜಯಂತಿಗೆ ಬರಬೇಕು ಅಂತ ಅನ್ಸೋದಿಲ್ಲ. ಮಾಲೆ ಹಾಕೋದು ಅವ್ರ ಭಾವನೆಗೆ ಬಿಟ್ಟಿದ್ದು. ಭಕ್ತಿಯ ಭಾವನೆ ಇದ್ದರೆ ಮಾಲೆ ಹಾಕ್ಬೋದು. ಆದರೆ ಪಕ್ಷ ಬದಲಾದ ತಕ್ಷಣವೇ ನಮ್ಮ ಹುಟ್ಟು ಬದಲಾಗುತ್ತಾ? ನಮ್ಮ ಅಪ್ಪ ಬದಲಾಗಕ್ಕೆ ಸಾಧ್ಯ ಇದೆಯಾ? ಬಿಜೆಪಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಧೀರಜ್ ಈ ಬಾರಿ ದತ್ತಮಾಲೆ ಹಾಕಿದ್ದು ಗಮನ ಸೆಳೆಯಿತು. ನಿನ್ನೆ ಮೊಟ್ಟ ಮೊದಲ ಬಾರಿಗೆ ದತ್ತಮಾಲೆ ಧರಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ದತ್ತಪೀಠಕ್ಕೆ ತೆರಳಿ ಪಾದುಕೆ ದರ್ಶನ ಮಾಡಿ ಹೋಮ ಹವನ ನಡೆಸಿ ದತ್ತಪೀಠ ಹಿಂದೂಗಳ ಪೀಠವಾಗಬೇಕು, ಹಿಂದೂಗಳ ಗೌರವ ಘನತೆ ಎತ್ತಿ ಹಿಡಿಯುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಅಶೋಕ್ ಆಗ್ರಹಿಸಿದರು. ಭಕ್ತಿ ಭಾವದಿಂದ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ದತ್ತಪೀಠ ನಮ್ಮ ಹಿಂದೂಗಳ ಒಂದು ಆರಾಧ್ಯ ದೈವ. ಮುಸಲ್ಮಾನರ ದಾಳಿಯಿಂದ ಭಾರತದಲ್ಲಿ ಹಲವಾರು ದೇವಾಲಯಗಳು ಧ್ವಂಸ ಆಗಿದೆ. ಬಾಬರ್ ಕಾಲದಿಂದ ಔರಂಗಜೇಬು, ಟಿಪ್ಪು ಇವರೆಲ್ಲ ಮತಾಂಧರು ನಮ್ಮ ಹಿಂದೂ ದೇವಾಲಯಗಳನ್ನು ಹಾಳು ಮಾಡಿದ್ದಾರೆ. ಈಗ ಮತ್ತೆ ಆ ದೇವಾಲಯಗಳೆಲ್ಲ ರಾಮ ಮಂದಿರದಿಂದ ಹಿಡಿದು ದತ್ತಪೀಠದವರೆಗೂ ನಮ್ಮ ಹೋರಾಟ ನಡೀತಾ ಇದೆ. ಈಗ ರಾಮ ಮಂದಿರ ಹಿಂದೂಗಳ ಭಾವನೆ ಸಾಕಾರ ಆಗ್ತಾ ಇದೆ. ಜನವರಿಯಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಅದೇ ರೀತಿ ದತ್ತಪೀಠನೂ ಕೂಡ ಮುಂದೊಂದು ದಿನ ಅಲ್ಲಿರುವಂಥ ಏನೇನು ಆ ಮುಸಲ್ಮಾನರ ಪಳೆಯುಳಿಕೆಗಳಿದೆ ಅದೆಲ್ಲ ಹೋಗಿ ಸಾವಿರಾರು ವರ್ಷಗಳ ಇತಿಹಾಸ ಏನಿದೆ ದತ್ತಪೀಠ, ಆ ದತ್ತಪೀಠ ಉಳಿಯುವಂಥದ್ದಕ್ಕೆ ಇವತ್ತೇನು ಹೋರಾಟ ದತ್ತಮಾಲೆ ಮತ್ತು ಶೋಭಾಯಾತ್ರೆ ನಡೀತಾ ಇದೆ. ಇದರ ಮುಖಾಂತರ ನಮಗೆ 100% ಜಯ ಸಿಕ್ಕೇ ಸಿಗುತ್ತೆ.
ಒಟ್ಟಾರೆ ಈ ಬಾರಿಯ ದತ್ತ ಜಯಂತಿಯಲ್ಲಿ ಘಟಾನುಘಟಿ ಕೇಸರಿ ನಾಯಕರು ಸಾಕ್ಷಿಯಾಗಿದ್ದು ಹಿಂದೂ ಪೀಠ ಆಗಬೇಕೆಂದು ಆಗ್ರಹಿಸುವ ಜೊತೆಗೆ ಕಾಫಿನಾಡಿನ ಬೃಹತ್ ಶೋಭಾಯಾತ್ರೆಗೆ ಮೆರುಗು ತಂದಿರುವುದು ಸತ್ಯ. ಮಧುಸೂದನ್, ಜಿ ಕನ್ನಡ ನ್ಯೂಸ್, ಚಿಕ್ಕಮಗಳೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.